ಶೃಂಗೇರಿ ಪೀಠದ ಧರ್ಮಾಧಿಕಾರಿಗಳು ಆಗಿರುವಂತಹ ದೈವಜ್ಞ ಡಾಕ್ಟರ್ ಸೋಮಯ್ಯಾಜಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಮೊದಲಿಗೆ ನಿಮಗೂ ಕೂಡ ವರ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ತಮಗೂ ಕೂಡ. ಗುರುಜಿ, ಪ್ರತಿ ಬಾರಿಯಂತೆ ವರ ಮಹಾಲಕ್ಷ್ಮಿ ಹಬ್ಬ ಈ ಬಾರಿಯೂ ಕೂಡ ಆಚರಣೆ ಆಗ್ತಾ ಇದೆ. ಬಟ್ ಎಲ್ಲರಲ್ಲೂ ಕೂಡ ಒಂದು ದೊಡ್ಡ ಗೊಂದಲ ಏನಪ್ಪಾ ಅಂತಂದ್ರೆ, ಈ ಬಾರಿ ಅಧಿಕ ಮಾಸ ಆಗಿರೋದ್ರಿಂದ ವರ ಮಹಾಲಕ್ಷ್ಮಿ ಹಬ್ಬದ ದಿನಾಂಕದಲ್ಲೂ ಏನಾದರೂ ಬದಲಾವಣೆಗಳು ಇರಬಹುದಾ ದಿನಾಂಕದಲ್ಲಿ ಅನ್ನುವಂಥ ವಿಚಾರ. ಅಂದ್ರೆ 21 ತಾರೀಕು ಹಾಗೂ 28ನೇ ತಾರೀಕಿನಲ್ಲಿ ಒಂದು ರೀತಿ ಗೊಂದಲ ಇದೆ. ಮೊದಲಿಗೆ ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ಕನ್ನಡ ಕುಲಕೋಟಿಗೆ, ಪ್ರೇಕ್ಷಕ ಪ್ರಭುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಈ ಒಂದು ಮಂಗಳಮಯವಾದಂಥ ಹಬ್ಬ ತಮ್ಮೆಲ್ಲರ ಜೀವನವನ್ನು ಕೂಡ ಅತ್ಯಂತ ಮಂಗಳಮಯವಾಗಿ, ಸಂತೃಪ್ತಿದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಅಂಥೇಳಿ ನನ್ನ ಆರಾಧ್ಯ ದೈವವಂಥ ಶೃಂಗೇರಿ ಶಾರದಾಂಬೆಯ ಚರಣಕಮಲಗಳಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೀನಿ. ಓಂ ಜಯತ್ವಂದೇವಿ ಚಾಮುಂಡೆ ಜಯಭೂತಾಪಹಾರಿಣಿ ಜಯ ಸರ್ವಕತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಹರಿ ಓಂ. ತಮಗೆ ಹಾಗೂ ತಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಇನ್ನು ಅನುಮಾನ ಇದೆ ಅಂತಂದ್ರಿ. ಇವತ್ತಿನ ದಿವಸಗಳಲ್ಲಿ ಕಪೋಲಕಲ್ಪಿತವಾಗಿ ಒಂದಿಷ್ಟನ್ನು ನಾನಾ ರೀತಿಯ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ, ಜನಸಮೂಹಕ್ಕೆ ಕೊಟ್ಟು ಒಂದಿಷ್ಟು ಗೊಂದಲ ಉಂಟು ಮಾಡತಕ್ಕಂಥದ್ದು ಒಂದು ಅಭ್ಯಾಸ, ಫ್ಯಾಷನ್ ಆಗಿಬಿಟ್ಟಿದೆ. ಹೌದು. ನೀವು ಕೇಳಿದ್ರಿ 21, 28 ಅಂತ. ಹಾಗೆ ಹೇಳಿದ್ರಿ ಅಧಿಕ ಮಾಸಕ್ಕೆ ಅಂತ. ಮೊಟ್ಟ ಮೊದಲನೇದಾಗಿ ಈ ಅಧಿಕ ಮಾಸಕ್ಕೂ ಈ ಹಬ್ಬಕ್ಕೂ ಈಗ ಯಾವ ಸಂಬಂಧವೂ ಇಲ್ಲ. ಅಧಿಕ ಮಾಸ ಜ್ಯೇಷ್ಠದಲ್ಲಿ ಬಂದಿದ್ದಂಥದ್ದು. ಈಗ ನಡೀತಾ ಇರ್ತಕ್ಕಂಥದ್ದು ಶ್ರಾವಣ ಮೊದಲನೇದಾಗಿ. ಎರಡನೇದಾಗಿ ಈ ಹಬ್ಬದ ಆಚರಣೆಗೆ ಮುಂಚೆಯಿಂದಲೂ ಬಂದಿರತಕ್ಕಂಥ ಒಂದು ಸ್ಪಷ್ಟವಾದ ನಿಯಮ ಏನಪ್ಪ ಅಂದರೆ, ಶ್ರಾವಣ ಮಾಸದ 2ನೇ ಶುಕ್ರವಾರ ಅಂತಂದರು ಅಷ್ಟೇ. ಇನ್ಯಾವ ಬೇರೆ ದೊಡ್ಡದಾದ ನಿಯಮಗಳನ್ನು ಹೇಳಿಲ್ಲ. ಕೆಲವು ಪ್ರಾಂತ್ಯಗಳಲ್ಲಿ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಅಂತಲೂ ಹೇಳ್ತಾರೆ. ಆದರೆ 2ನೇ ಶುಕ್ರವಾರಕ್ಕೆ ಬಹುತೇಕವಾಗಿ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು ಶ್ರಾವಣ ಮಾಸದ 2ನೇ ಶುಕ್ರವಾರ. ಇನ್ನು ಶ್ರಾವಣ ಮಾಸದ ಎಲ್ಲ ಶುಕ್ರವಾರಗಳು ಕೂಡ ಚಾಂದ್ರಮಾನ ರೀತ್ಯ ಬರತಕ್ಕಂತಹ ಶ್ರಾವಣ ಮಾಸದ ಎಲ್ಲ ಶುಕ್ರವಾರಗಳು 4 ಅಥವಾ 5 ಶುಕ್ರವಾರ ಬಂದರೆ ಅದನ್ನು ಸಂಪತ್ ಶುಕ್ರವಾರ ಅಂತ ಕರೀತಾರೆ. ಸಂಪತ್ ಶುಕ್ರವಾರ ಲಕ್ಷ್ಮಿಯ ಆರಾಧನೆಗೆ ವಿಶೇಷವಾದಂಥ ದಿವಸ. ಅದರಲ್ಲಿ 2ನೇ ಶುಕ್ರವಾರ ಆ ಜಗದ್ರಕ್ಷಕಿ, ಜಗನ್ನಿಯಾಮಕಿ, ಜಗದೀಶ್ವರಿಯಾದಂತಹ ಭಾಗ್ಯಲಕ್ಷ್ಮಿಯನ್ನು, ಮಹಾಲಕ್ಷ್ಮಿಯನ್ನು ಕುರಿತು ವಿಶೇಷವಾದ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ಭಾರತದಾದ್ಯಂತ ನಾವು ಕಾಣಬಹುದು. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಹಬ್ಬಕ್ಕೆ ಒಂದಿಷ್ಟು ವಿಶೇಷವಾದ ಪ್ರಾಮುಖ್ಯತೆ, ಪ್ರಾಂತೀಯವಾಗಿರ್ತಕ್ಕಂಥ ಬಹಳ ದೊಡ್ಡ ಹಬ್ಬಗಳಲ್ಲಿ ಇದು ಒಂದು. ಭಾರತದ ಬಹುಭಾಗಗಳಲ್ಲಿ ಆಚರಣೆ ಮಾಡಿದರೂ ಕೂಡ ದಕ್ಷಿಣ ಭಾರತದಲ್ಲಿ ಇದಕ್ಕೆ ವಿಶೇಷವಾದಂಥ ಪ್ರಾಮುಖ್ಯತೆ. ಈ ಲಕ್ಷ್ಮಿಯ ಆರಾಧನೆಗೆ ನಮ್ಮ ಪದ್ಧತಿ ಪರಂಪರೆಯಲ್ಲಿ ವರ್ಷದ 4-6 ದಿವಸಗಳನ್ನು ಹೇಳಿದರೂ ಕೂಡ ಮುಖ್ಯವಾಗಿ ಇರತಕ್ಕಂತಹ ದಿವಸಗಳು, ಆಯ್ಕೊಂಡಂಥ ದಿವಸಗಳು ಅಂತಂದರೆ ದೀಪಾವಳಿಯ ಅಮಾವಾಸ್ಯೆ, ಆಸೇತು ಹಿಮಾಚಲ ಪರ್ಯಂತ ಭಾರತದಾದ್ಯಂತ ಮೂಲೆ ಮೂಲೆಗಳಲ್ಲಿ, ಪ್ರಪಂಚದ ನಾನಾ ಭಾಗಗಳಲ್ಲಿ, ನಾನಾ ಸಂಸ್ಕೃತಿಯಲ್ಲಿ ಲಕ್ಷ್ಮಿಯ ಪೂಜೆ ನಡೆಸ್ತಾರೆ ಆ ದಿವಸ. ಹೌದು. ಅದರ ಹೊರತಾಗಿ ಮಧ್ಯದಲ್ಲಿ ಇನ್ನೂ ಕೆಲವಾರು ಸಂದರ್ಭಗಳಲ್ಲಿ ಪೂಜೆ ಮಾಡ್ತಕ್ಕಂಥ ಪದ್ಧತಿಗಳು ಪ್ರಾಂತೀಯವಾಗಿ ಉಂಟು. ಇನ್ನು ಅಷ್ಟರ ಮಟ್ಟಿಗೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಮತ್ತು ಭಾರತದ ಕೆಲವು ಭಾಗಗಳಲ್ಲಿ ಶ್ರಾವಣ ಮಾಸದ 2ನೇ ಶುಕ್ರವಾರ ಮಾಡ್ತಕ್ಕಂಥದ್ದು ವರಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ವ್ರತಯುಕ್ತವಾದಂತಹ ಹಬ್ಬ. ವ್ರತ ಅಂತಂದರೆ ಇದಕ್ಕೊಂದು ನಿಯಮಿತವಾದಂತಹ ಪೂಜೆ, ಆಚಾರ, ಆಹಾರ, ವ್ಯವಹಾರ ಎಲ್ಲದರಲ್ಲೂ ಒಂದು ನಿಯಮ. ಸಾಧಾರಣ ಪೂಜೆ ಮಾಡ್ಕೊಂಡು ಹೋಗೋದು ಅಂದರೆ ಅದರಲ್ಲಿ ನಿಯಮ ಸ್ವಲ್ಪ ಕಡಿಮೆ ಇರುತ್ತೆ. ಇದೆರಡು ಪದ್ಧತಿ. ಇದಲ್ಲದೇ
ಲಕ್ಷ್ಮಿಯ ಆರಾಧನೆ ಅಂದರೆ ಭಾರತೀಯರಿಗೆ ಅಚ್ಚುಮೆಚ್ಚು. ಕೇವಲ ಭಾರತೀಯರಿಗೂ ಅಂದ್ರೆ ಅಲ್ಲ, ಪ್ರಪಂಚದ ಯಾವ ನೀವು ಚರಿತ್ರೆಯನ್ನು, ಇತಿಹಾಸವನ್ನು ನೀವು ತಗೊಂಡ್ರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಎಲ್ಲ ಧರ್ಮದಲ್ಲಿ, ಎಲ್ಲ ಸಂಸ್ಕಾರದಲ್ಲಿ, ಎಲ್ಲ ಸಂಸ್ಕೃತಿಯಲ್ಲಿ, ಎಲ್ಲ ಕಾಲದಲ್ಲೂ ಕೂಡ ಅದೃಷ್ಟ ದೇವತೆಯನ್ನು, ಭಾಗ್ಯ ದೇವತೆಯನ್ನು, ಶ್ರೀಮಂತಿಕೆಯ ಕುರುಹಾದಂತಹ ಲಕ್ಷ್ಮಿಯನ್ನು ಕುರಿತು ನಾನಾ ರೂಪಗಳಲ್ಲಿ, ನಾನಾ ವಿಧದಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ನಾವು ಕಾಣಬಹುದು. ಅದನ್ನು ನೋಡಿಯೇ ನಮ್ಮ ಹಿರಿಯರು ಹೇಳಿದರು, ಸರ್ವೇ ಜನ ಕಾಂಚನಮಾಶ್ರಯಂತಿ. ಎಲ್ಲರೂ ಕೂಡ ಕಾಂಚನ ಅಂದರೆ ಹಣಕ್ಕೆ ಹೇಳ್ತಾರೆ, ಹಣ ಅಥವಾ ಶ್ರೀಮಂತಿಕೆ ಅಥವಾ ಸಂಪತ್ತು, ಅದನ್ನು ಆಶ್ರಯ ಮಾಡ್ತಕ್ಕಂಥವ್ರು ಅಂತ. ಇನ್ನೊಂದು ಕಡೆಯಲ್ಲಿ ಸುಭಾಷಿತಕಾರ ಹೇಳ್ತಾರೆ, ಏನಪ್ಪ ದಾರಿದ್ರ್ಯ ಮೇಘ ಗುಣರಾಶಿಹೀನಂ. ನೀನು ಎಂಥ ಗುಣವಂತನಾಗಿರು, ಎಂಥ ವಿದ್ಯಾವಂತನಾಗಿರು, ಎಂಥ ದೊಡ್ಡ ಪಂಡಿತನಾಗಿದ್ದರೂ ಕೂಡ ದಾರಿದ್ರ್ಯ, ಬಡತನ ಅಂತಕ್ಕಂಥದ್ದು ನಿನ್ನ ಎಲ್ಲ ಗುಣಗಳನ್ನು ಒಂದು ಮೂಲೆಗೆ ತಳ್ಳಿಬಿಡತ್ತೆ. ಹೌದು. ಹಾಗಾಗಿ ನಮ್ಮ ಕನ್ನಡದಲ್ಲಿ ನಾಣ್ಣುಡಿಗಳಿದೆ, ದುಡ್ಡೇ ದೊಡ್ಡಪ್ಪ ಅಂತಾರೆ. ಹೌದು. ಈ ರೀತಿಯ 10 ಗಾದೆಗಳನ್ನಿದೆ, ಸಂಸ್ಕೃತ ಭಾಷೆಯಲ್ಲಿದೆ. ಎಲ್ಲ ಭಾಷೆಗಳಲ್ಲೂ ಕೂಡ ದುಡ್ಡಿನ ಮಹತ್ವವನ್ನು ಸಾರುವಂತಹ ಬೇಕಾದಷ್ಟು ಸುಭಾಷಿತಗಳು, ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿರ್ತಕ್ಕಂತಹ ಗ್ರಾಮೀಣ ಭಾಗದ ಗಾದೆ ಮಾತುಗಳು, ಕಥೆಗಳನ್ನು ನಾವು ಕಾಣಬಹುದು. ಹಾಗಾಗಿ ದುಡ್ಡಿಗೆ ಮಹತ್ವ ಅಂತ ನಾವಿಲ್ಲಿ ಹೇಳಿದರೂ ಕೂಡ ಈ ಲಕ್ಷ್ಮೀ ಆರಾಧನೆಯಲ್ಲಿ ಒಂದು ವಿಶೇಷತೆ ಅಂದರೆ ಏನಪ್ಪ, ಆ ಲಕ್ಷ್ಮಿಯ ನಾಮಾವಳಿಯಲ್ಲಿ ಬರುತ್ತೆ, ದಾರಿದ್ರ್ಯ ಧ್ವಂಸನ್ಯೈ ನಮಃ. ದಾರಿದ್ರ್ಯವನ್ನು ದೂರ ಮಾಡತಕ್ಕಂಥವಳು, ಎಲ್ಲ ಥರದ ದಾರಿದ್ರ್ಯದಿಂದ ಮುಕ್ತನಾಗಿ ಮಾಡಿ ಸಂಪದ್ಭರಿತವಾಗಿ ನಮ್ಮನ್ನು ಸಲಹತಕ್ಕಂತಹ, ಕಾಪಾಡ್ತಕ್ಕಂತಹ ಅಧಿದೇವತೆ ಮಹಾಲಕ್ಷ್ಮಿ ಅಥವಾ ಸ್ತ್ರೀ ರೂಪದ ಈ ಒಂದು ಭಾಗ್ಯದೇವತೆ ಅಂತ ನಾವು ಕರಿತೀವಿ. ನಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು, ಸಮಸ್ಯೆಗಳನ್ನು ದೂರ ಮಾಡಿ ನೆಮ್ಮದಿ ತೃಪ್ತಿ ಅಂತಕ್ಕಂತಹ ಒಂದು ವರವನ್ನು ಕರುಣೆ ಮಾಡಿ ನಮಗೆ ಅನುಗ್ರಹ ಮಾಡ್ತಕ್ಕಂತಹ ಆ ಮಹಾತಾಯಿ, ಜಗನ್ಮಾತೆ, ಜಗದ್ರಕ್ಷಕಿ, ಜಗನ್ನಿಯಾಮಕಿ ಮಹಾಲಕ್ಷ್ಮಿಯನ್ನು ಕುರಿತು ಆರಾಧನೆ ಮಾಡತಕ್ಕಂತಹ ಒಂದು ಪ್ರಶಸ್ತವಾದಂತಹ ದಿವಸ.